ಬನ್ನಿ ವೀಕ್ಷಕರೇ, ನಾವಿವತ್ತು ತುಳಸಿ ಹಬ್ಬ ಅಥವಾ ಉತ್ಥಾನ ದ್ವಾದಶಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ. ಕಾರ್ತಿಕ ಮಾಸದ ಶುದ್ಧ ಅಥವಾ ಶುಕ್ಲ ಪಕ್ಷದ ದ್ವಾದಶಿ ದಿನ ಈ ಉತ್ಥಾನ ದ್ವಾದಶಿ ಅಥವಾ ಏನು ತುಳಸಿ ಹಬ್ಬ ಅಂತೀವಿ ಅದು ಬರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೂ ಧರ್ಮದಲ್ಲಿ ಮಹಿಳೆಯರಿಗೆ ತುಳಸಿ ಪೂಜೆ ತುಂಬ ಶ್ರೇಷ್ಠವಾದ್ದು. ಡೈಲಿ ಮಾಡಬೇಕು. ತುಳಸಿಗೆ ಒಂದು ಚೊಂಬು ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ದಕ್ಷಿಣೆ ಬಂದು ಗಂಡನ ಆರೋಗ್ಯಕ್ಕಾಗಿ ಹಾಗೂ ಆಯಸ್ಸಿಗಾಗಿ ಬೇಡಿಕೊಳ್ತಾರೆ, ಸಂಪತ್ತಿಗಾಗಿ ಬೇಡಿಕೊಳ್ತಾರೆ. ತುಳಸಿ ಲಕ್ಷ್ಮಿಯ ಒಂದು ಅಂಶ, ಲಕ್ಷ್ಮಿಯನ್ನ ಪ್ರತಿನಿಧಿಸ್ತಾಳೆ. ಈ ಕಾರ್ತಿಕ ಮಾಸದಲ್ಲಿ ಬರುವ ಈ ಶುಕ್ಲ ಪಕ್ಷದ ದ್ವಾದಶಿಯಂದು ಚಾತುರ್ಮಾಸ ವ್ರತ ಪೂರ್ಣಗೊಳ್ಳುತ್ತೆ. ಅವತ್ತು ಯೋಗ ನಿದ್ರೆಯಿಂದ ಮಹಾವಿಷ್ಣು ಎದ್ದೇಳ್ತಾನೆ. ಅವತ್ತು ಅವನ್ನ ತುಳಸಿ ಜೊತೆ ವಿವಾಹ ಮಾಡುವಂತಹ ಒಂದು ಏನು ಹಬ್ಬ ಇದು ಅಂತ ಹೇಳ್ಬೋದು. ಇದನ್ನು ನಮ್ಮೂರ ಕಡೆಯಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂದರೆ, ಮನೆಯ ಗೃಹಸ್ಥ ಬೆಳಿಗ್ಗೆ ಎದ್ದು ಏನು ಅಭ್ಯಂಗ ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಧರಿಸಿ ಮಾಮೂಲಿ ದೇವತಾ ಪೂಜೆ ಮಾಡ್ತಾರೆ. ಹಾಗೂ ತುಳಸಿಯಲ್ಲಿ ಏನು ಮಾಡ್ತಾರೆ, ಈ ನೆಲ್ಲಿ ಗಿಡದ ಒಂದು ಕೊಂಬನ್ನು ನೆಟ್ಟು ಪೂಜೆ ಮಾಡಿ ಸಂಕಲ್ಪ ಸಮೇತ ಪೂಜೆಯನ್ನು ಮಾಡಿ, ಕೆಲವರು ಗಿಡದ ಒಂದು ಕೊಂಬಿನ ಜೊತೆ, ಕೊಂಬು ಅಂದರೆ ಕೊಂಬೆ ಜೊತೆ ಶ್ರೀಕೃಷ್ಣನ ವಿಗ್ರಹ ಇಡೋರು ಇರ್ತಾರೆ, ಸಾಲಿಗ್ರಾಮ ಇಡೋರು ಇಡ್ತಾರೆ, ಜೊತೆಗೆ ಕೃಷ್ಣ ತುಳಸಿಯನ್ನು ಇಡೋರು ಇಡ್ತಾರೆ. ಒಂದೇ ಪಾಟಲ್ಲೇ ಪಕ್ಕದ ಪಾಟಲ್ಲಿ ಕೃಷ್ಣ ತುಳಸಿ ತಂದಿಡೋರು, ಒಂದೇ ಪಾಟಲ್ಲಿ ಶ್ರೀ ತುಳಸಿ ಕೃಷ್ಣ ತುಳಸಿ ಇಡೋವಂಥವ್ರು ಇಡ್ತಾರೆ. ಸಂಜೆ ಏನು ಮಾಡ್ತಾರೆ, ಸಂಕಲ್ಪ ಸಮೇತ ಪೂಜೆ ಮಾಡಿ ಆಮೇಲೆ ಮಹಿಳೆಯರು ನೆಲ್ಲಿಕಾಯಿಯ ಮೇಲೇ ತುಪ್ಪದ ಬತ್ತಿ ಇಟ್ಟು ಆರತಿ ಮಾಡಿ ಆಮೇಲೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕುಂಕುಮಕ್ಕೆ ಕರೀತಾರೆ. ಆಮೇಲೆ ಬರುವಂಥ ಹೆಂಗಳಿಯರಿಗೆಲ್ಲ ಏನಾದರೂ ತಾಂಬೂಲ, ಅರಿಶಿನ ಕುಂಕುಮ ಜೊತೆಗೆ ಕೋಸುಂಬರಿ ದಕ್ಷಿಣೆ ಇಟ್ಟು ಕೊಡುವಂಥದ್ದು, ವಿಳ್ಯದೆಲೆ ಅಡಿಕೆ ಜೊತೆ ಈ ಥರ ಮಾಡ್ತಾರೆ. ಗಂಡಸರು ಬಂದು ಸಹಿತ ಫಲತಾಂಬೂಲ ಕೊಡುವಂಥದ್ದಿದೆ. ಎಲ್ಲ ವ್ರತಗಳ ಹಾಗೆ ಇದು ಯಾರ ಮನೇಲಿ ವ್ರತ ಇರುತ್ತೋ ಅವ್ರು ಉಪಾಯನ ದಾನವನ್ನು ಕೊಡ್ತಾರೆ. ಹಾಗೂ ಕಳಸ ಇಡೋರು, ಇಲ್ಲ ಕಳಸ ಇಡಲಿಲ್ಲ ಅಂದರೆ ಮಾಮೂಲಿ ಏನು ನೆಲ್ಲಿ ಕೊಂಬೆಯನ್ನು ಇಟ್ಟಿರ್ತಾರೆ ಅದನ್ನು ವಿಸರ್ಜನೆ ಮಾಡುವಂತಹ ಪರಿಪಾಠ ಇದೆ. ಇದು ನಮ್ಮಲ್ಲಿ ನಡೆಯುವಂತಹ ಆಚರಣೆ. ಏನಕ್ಕೆ ಈ ಹಬ್ಬ ಬಂದಿರ್ಬೋದು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ, ನಾವು ಮೊದಲೇ ಹೇಳಿದಾಗೆ ದೀಪಾವಳಿ ಆದಮೇಲೆ ಕಾರ್ತಿಕ ಮಾಸ ಎಲ್ಲ ಸ್ವಲ್ಪ ಚಳಿಗಾಲದ ಮುಂದೆ ಕತ್ತಲು ಜಾಸ್ತಿ. ಹಾಗಾಗಿ ದೀಪಾರಾಧನೆ ಈ ಮಾಸದಲ್ಲಿ ಶ್ರೇಷ್ಠ ನೀಡಿರುತ್ತೆ ನಮಗೆ. ಹಾಗಾಗಿ ದೀಪಗಳನ್ನು ಡೈಲಿ ಬೆಳಗಿಸ್ತಾ ಇರ್ತಾರೆ. ತುಳಸಿ ಗಿಡ ಆಚೆ ಇರೋದ್ರಿಂದ ತುಳಸಿ ಗಿಡದ ಸಮೀಪದಲ್ಲಿ 2 ದೀಪವನ್ನು ಬೆಳಗಿಸ್ತಾರೆ. ಇದು ಸುತ್ತಮುತ್ತ ಇರೋ ಏನು ಜಾಗಕ್ಕೆಲ್ಲ ಒಂದು ಬೆಳಕನ್ನು ನೀಡಲಿ ಅಂತ. ಹಾಗೆ ಈ ಒಂದು ಕಾಲದಲ್ಲಿ ನೆಲ್ಲಿಕಾಯಿ ಬರೋದ್ರಿಂದ ಫಲ, ಅದು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಅದನ್ನು ಅವರು ಒಂದು ರೀತಿಯಲ್ಲಿ ಏನು ಮಾಡ್ತಾರೆ, ದೇವರು ಅನ್ನೋ ರೂಪದಲ್ಲಿ ಪೂಜಿಸುವಂಥ ಪರಿಪಾಠ ಬಂದಿರ್ಬೋದು. ಅಂದರೆ ನಾನು ಹಿಸ್ಟಾರಿಕಲ್ ಆಗಿ ಹೇಳ್ತೇನೆ, ತಾರ್ಕಿಕವಾಗಿ. ಆಮೇಲೆ ಏನಿದೆ, ತುಳಸಿಯನ್ನು ಯಾಕೆ ಇಡ್ತಾರೆ, ನೆಲ್ಲಿಕಾಯಿ ತಿಂದರೆ ಏನಾಗುತ್ತೆ, ನೆಲ್ಲಿ ರಸ ಕುಡಿದ್ರೆ ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ. ಅವಾಗ ತುಳಸಿ ರಸ ತೊಗೊಂಡ್ರೆ ಬಹುಶಃ ಆ ಕೆಮ್ಮು ಗುಣವಾಗುತ್ತೇನೋ, ಹಿಂದೆ ಮೋಸ್ಟ್ಲಿ ಗುಣವಾಗ್ತಿತ್ತೇನೋ. ಮತ್ತು ತುಳಸಿ ಮೆಡಿಸಿನಲ್ ಪ್ಲ್ಯಾಂಟ್ ಆದ್ದರಿಂದ ಅದಕ್ಕೊಂದು ಪ್ರಾಧಾನ್ಯತೆಯನ್ನು ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಕೊಟ್ಟಿದ್ದೇವೆ ತುಳಸಿ ಪೂಜೆ ಅಂತ. ಅದೇ ರೀತಿ ನಾವು ಈ ಹಬ್ಬದ ಮುಖಾಂತರ ತುಳಸಿಗೂ ಒಂದು ಪೂಜೆ ಹಬ್ಬ ಅಂತ ಇಟ್ಕೊಂಡು ಅದನ್ನು ಆರಾಧಿಸಿ ಅದನ್ನು ನೆನಪಿಸ್ಕೊಂಡು ಆ ಒಂದು ತುಳಸಿಯ ಹೆಸರಲ್ಲಿ ಅಕ್ಕಪಕ್ಕದ ಹೆಂಗಳೆಯರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಡುವಂಥ ಒಂದು ಆಚರಣೆ ಬಂದಿರ್ಬೋದು. ಈ ರೀತಿ ನೆಲ್ಲಿ ಗಿಡ ಆಗಲಿ ಮತ್ತು ತುಳಸಿ ಗಿಡ ಆಗಲಿ ಮೆಡಿಸಿನಲ್ ವ್ಯಾಲ್ಯೂಸ್ ಇರುವಂಥ ಗಿಡಗಳೇ. ಜೊತೆಗೆ ಇದು ಈ ರೀತಿಯ ಆಚರಣೆ ಕೆದೂರು ಮನೆಯಲ್ಲಿದ್ದರೆ, ಕೆದೂರು ಮನೆಗಳಲ್ಲಿ ಅಂದರೆ ಬೆಂಗಾಲಲ್ಲೆಲ್ಲ ಏನು ಮಾಡ್ತಾರೆ, ತುಳಸಿ ಮತ್ತು ಕೃಷ್ಣನಿಗೆ ವಿವಾಹವನ್ನೇ ಆಚರಿಸ್ತಾರೆ. ಹೇಗೆ ವಿವಾಹ ಆಗುತ್ತೋ ಒಂದು ಹಿಂದೂ ಧರ್ಮದಲ್ಲಿ ಗಂಡು ಹೆಣ್ಣಿಗೆ, ಅದೇ ರೀತಿಯಲ್ಲಿ ವಿವಾಹದ ಒಂದು ಏನು ಆಚರಣೆನೇ ಇರುತ್ತೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಈ ವೈಷ್ಣವರು ಮತ್ತು ಕೃಷ್ಣ ಭಕ್ತರೇನಿದ್ದಾರೆ ಅವ್ರಿಗಿದು ತುಂಬ ವಿಶೇಷವಾದ ಹಬ್ಬ. ಕೃಷ್ಣಾಷ್ಟಮಿ ಹೆಂಗೆ ಮಾಡ್ತಾರೋ ಹಾಗೆ ಗೋಕುಲಾಷ್ಟಮಿಯನ್ನು ಈ ತುಳಸಿ ವಿವಾಹವನ್ನು ಸಹಿತ ತುಂಬ ಚೆನ್ನಾಗಿ ಮಾಡ್ತಾರೆ. ಹೇಗೆ ಮದುವೆ ಆಗುತ್ತೋ ಹಾಗೆ ಪ್ರತಿಯೊಂದು ಪದ್ಧತಿಯನ್ನು ಪಾಲಿಸ್ಕೊಂಡು ಕೃಷ್ಣಗೂ ತುಳಸಿಗೂ ಮದುವೆಯನ್ನು ಮಾಡಿ ಗ್ರ್ಯಾಂಡಾಗಿ ಬೇಕಾದಷ್ಟು ಸಿಹಿ ಪದಾರ್ಥಗಳನ್ನು ಮಾಡಿ ನೈವೇದ್ಯ ಮಾಡಿ ಎಲ್ಲರಿಗೂ ಹಂಚಿ ತಾವು ಭೋಜಿಸಿ ಎಲ್ಲರೂ ಸಂತೋಷ ಪಡ್ತಾರೆ. ಈಗೀಗ ಏನು ಮಾಡ್ತಾರೆ, ಕೆಲವರು ತುಳಸಿ ಗಿಡ ಇರೋ ಪಾಟನ್ನು ಒಂದು ಎತ್ತರವಾದ ಜಾಗದಲ್ಲಿಟ್ಟು ಅದಕ್ಕೂ ಸಹಿತ ಸೀರೆಯನ್ನು ಉಡಿಸೋದ್ರ ಮುಖಾಂತರ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೇಗೆ ವರಮಹಾಲಕ್ಷ್ಮಿ ಕಳಸಕ್ಕೆ ಸೀರೆ ಉಡಿಸ್ತಾರೆ, ಹಾಗೆ ತುಳಸಿ ಪಾಟನ್ನು ಎತ್ತರವಾದ ಪ್ಲೇಸಲ್ಲಿಟ್ಟು ಸೀರೆ ಉಡಿಸುವಂಥ ಪದ್ಧತಿ ಸಹಿತ ಬಂದಿದೆ. ಹಾಗೂ ಜೊತೆಯಲ್ಲಿ ಇವಾಗ ಇನ್ನೊಂದು ರೀತಿ, ಕೆಲವ್ರ ಮನೇಲಿ ತುಳಸಿ ಕೃಷ್ಣನ ವಿವಾಹ ಇರಲ್ಲ, ಅಂದರೆ ಕೆಲವು ಅನ್ಯ ಜಾತಿಗಳವ್ರ ಮನೇಲಿ ಅವರು ಈ ಒಂದು ದಿನವನ್ನು ಹೆಣ್ಣು ದೇವತೆ ಅಥವಾ ಶಕ್ತಿ ಆರಾಧನೆಗೆ ಬಳಸ್ಕೊಳ್ತಾರೆ.
ತುಳಸಿ ಗಿಡ ಇಟ್ಟು ಹೆಣ್ದೇವ್ರಿಗೆ ಕಳಸ ಇಟ್ಟು ಪೂಜೆ ಮಾಡಿ, ಬೇಕಾದರೆ ಪುರೋಹಿತನ ಕರೆಸ್ತಾರೆ. ಇಲ್ಲ ಅವ್ರ ಮನೇಲಿ ಬಂದಿರೋ ಪದ್ಧತಿ ಹಾಗೆ ಪೂಜೆ ಮಾಡಿ, ತಮ್ಮ ಸ್ನೇಹಿತರನ್ನ ಬಂಧುಗಳನ್ನೆಲ್ಲ ಕರೆದು ಅವತ್ತು ಊಟಕ್ಕೆ ಕರೆಯುವಂತಹ ಸಂಪ್ರದಾಯ ಇದೆ. ಅದು ಸಂಜೆ ಹೊತ್ತೇ ಅವರು ಕರೆಯೋದನ್ನು. ಸಂಜೆ ಮೇಲೆ ಪೂಜೆ ಮಾಡಿ ರಾತ್ರಿ ಊಟಕ್ಕೆ ಕರೆಯುವಂಥದ್ದು. ಅವತ್ತು ನಾನ್ ವೆಜ್ ಏನು ಮಾಡೋದಿಲ್ಲ ಅವರು. ಈ ಥರ ಒಂದು ಬೇರೆ ಜನಗಳಲ್ಲಿ ಒಂದು ಪದ್ಧತಿ ಬಂದಿದೆ. ಸೊ ಈ ಥರ ಈ ತುಳಸಿ ಆರಾಧನೆ ಅಥವಾ ಉತ್ಥಾನ ದ್ವಾದಶಿ ಹಬ್ಬ ಅಥವಾ ತುಳಸಿ ಪೂಜೆ ಅನ್ನೋದು ಭಾರತದ ವಿವಿಧ ಭಾಗಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ, ವಿವಿಧ ಜನಾಂಗಗಳಲ್ಲಿ ವಿವಿಧ ರೀತಿಯಾಗಿ ಆಚರಿಸಲ್ಪಡುತ್ತೆ.